ಚಿತ್ರದುರ್ಗದ ಅಪಘಾತದಲ್ಲಿ ಗಾಯಗೊಂಡಿದ್ದಂತಹ 4ವರಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ಗಾಯಾಳು ಕೀರ್ತನ್ ಮತ್ತು ಮಂಜುನಾಥ್ಗೆ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಬರ್ನ್ಸ್ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮತ್ತೊಂದು ಕಡೆ ವೈದೇಹಿ ಆಸ್ಪತ್ರೆಯಲ್ಲಿ ಗಾಯಾಳು ಶಶಾಂಕ್ ಸಂಧ್ಯಾಗೆ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡುವ ಬಗ್ಗೆ ಇನ್ನೂ ಕೂಡ ವೈದ್ಯರು ತೀರ್ಮಾನವನ್ನು ಕೈಗೊಂಡಿಲ್ಲ. ಯಾಕಂತಂದರೆ ಕಂಪ್ಲೀಟ್ ಆಗಿ ಹುಷಾರಾಗಬೇಕು, ಒಂದು ಗಾಯಗಳು ಸ್ವಲ್ಪನಾದರೂ ಮಾಗಬೇಕು. ಸೊ ಹಾಗಾಗಿ ಮನೆಗೆ ಕಳಿಸ್ಬಿಟ್ರೆ ಅಲ್ಲಿ ಚಿಕಿತ್ಸೆಯನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಅಲ್ಲಿ ಮನೆಗೆ ಹೋದ ನಂತರ ಕೂಡ ವಾಪಸ್ ಆಸ್ಪತ್ರೆಗೆ ಬಂದು ಡೈಲಿ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಸ್ಟೇಬಲ್ ಆಗಿದ್ದರೆ ಅವರ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಕಂಡು ಬರದೇ ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ಮನೆಗೆ ಕಳಿಸುವಂತಹ ಕೆಲಸಗಳನ್ನು ವೈದ್ಯರು ಮಾಡ್ತಾರೆ. ಸೊ ಹಾಗಾಗಿ ಇನ್ನೂ ಕೂಡ ವೈದ್ಯರು ಚಿಕಿತ್ಸೆಯನ್ನು ನೀಡಬೇಕಾಗಿದೆ. ಚಿಕಿತ್ಸೆಯ ಅಗತ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಯಾರನ್ನೂ ಕೂಡ ಡಿಸ್ಚಾರ್ಜ್ ಮಾಡಿಲ್ಲ, ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ.